ಸೊ ಅಲ್ಲಿಗೆ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಬಸ್ ಸಂಚಾರ ಬಂದ್ ಆಗಿರುತ್ತೆ. ಬೆಳಿಗ್ಗೆ 6ರಿಂದಲೇ ರಾಜ್ಯಾದ್ಯಂತ ಸಾರಿಗೆ ಮುಷ್ಕರ ಆರಂಭವಾಗುತ್ತೆ. ಯಾಕೆಂದ್ರೆ ಈಗ ಹೈಕೋರ್ಟ್ ಹೇಳಿದ್ರು ಕೂಡ TV9ಗೆ ಈಗ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಅನಂತ ಸುಬ್ಬರಾವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಏನಂದ್ರೆ ಕೋರ್ಟ್ ಆದೇಶದ ಪ್ರತಿ ಸ್ವೀಕರಿಸಿದ್ದೀನಿ, ಆದ್ರೆ ಅದನ್ನ ಲಾಯರ್ ಹತ್ರ ಕಳಿಸಿದೀವಿ, ಅದಾದ ನಂತರ ವಕೀಲರ ಅಭಿಪ್ರಾಯ ಪಡೆದು ನೆಕ್ಸ್ಟ್ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ 7:15ಗೇನೋ ಆದೇಶದ ಪ್ರತಿಯನ್ನು ಯಾರು ನಮಗೆ ತಂದು ಸರ್ವ್ ಮಾಡಿದರು. ನಮ್ಮ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಹಲವಾರು ಮೆಂಬರ್ಸು ಹೊರಟೋಗ್ಬಿಟ್ಟಿದ್ದಾರೆ. ಮತ್ತು ಅದು ಕಾನೂನು ಸೂಕ್ಷ್ಮತೆ ನಮಗೆ ಗೊತ್ತಾಗಲ್ಲ. ಅದನ್ನು ನಮ್ಮ ಅಡ್ವೊಕೇಟ್ ಆಫೀಸ್ಗೆ ಕಳಿಸ್ತೀವಿ. ಇವಾಗ ಬೆಳಗ್ಗೆ ಅವ್ರು ನಮ್ಗೆ ಅಡ್ವೈಸ್ ಕೊಡ್ತಾರೆ. ಅವರು ಅಡ್ವೈಸ್ ಕೊಟ್ಟ ಮೇಲೆ ನಮ್ಮ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಮೀಟ್ ಮಾಡಿ ಸೂಕ್ತವಾದ ನಿರ್ಧಾರ ತಗೊಳ್ತೀವಿ. ಒಂದು ವಿಚಾರ, ನಮಗೆ ಕೋರ್ಟ್ ಆರ್ಡ್ರ್ಗಳನ್ನ ಉಲ್ಲಂಘನೆ ಮಾಡಬೇಕು ಅನ್ನೋ ನಮ್ಮ ಮನಸ್ಸಲ್ಲಿಲ್ಲ. ಬಟ್ ನಮ್ಗದು ಅರ್ಥ ಆಗಲ್ಲ, ಅದರ ಇಂಪ್ಲಿಕೇಶನ್ಸು. ಆ್ಯಂಡ್ ಅದೇನಾದ್ರು ಬೇಗ ಸಂಜೆನೇ ಬಂದಿದ್ದರೆ ಲಾಯರ್ ಆಫೀಸ್ಗೆ ಆಗಲೇ ನಾವೇ ಹೋಗುವ, ಇಲ್ಲ ಯಾರನ್ನಾರು ಕರೆಸಿ ಸೂಕ್ತವಾದ ಅಡ್ವೈಸ್ ತಗೊಳ್ಳೋದು. ಆದ್ದರಿಂದ ನಾಳೆ ಬೆಳಗ್ಗೆ ಆ್ಯಸ್ ಯೂಶುವಲ್ ಸ್ಟ್ರೈಕ್ ಶುರುವಾಗುತ್ತೆ. ಇನ್ಫ್ಯಾಕ್ಟ್ ಹಲವಾರು ಡಿಪೋಗಳಲ್ಲಿ ಹೊರಗಡೆ ಸ್ಟ್ರೈಕ್ ಆಗಲಿ ಶುರುವಾಗ್ಬಿಟ್ಟಿದೆ. ಬಸ್ಗಳು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ನಾಳೆ ಬೆಳಗ್ಗೆಯಲ್ಲಿ ಬರೋ ಬಸ್ಗಳು ಬೇಕಾದಷ್ಟು ಬಸ್ಗಳು ಬರೋದೇ ಇಲ್ಲ ಇಲ್ಲಿ. ಆದ್ದರಿಂದ ನಾವು ನಿರ್ಧಾರ ಪ್ರಕಟಣೆ ಮಾಡೋವರೆಗೂ ಸ್ಟ್ರೈಕ್ ನಡೆಯುತ್ತೆ.